ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ದುಷ್ಕೃತ್ಯ ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಈ ಕೃತ್ಯ ಎಸಗಿದವರನ್ನ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ. ಹಬ್ಬದ ಸಮಯದಲ್ಲಿ ಹಿಂದೂಗಳ ಮನಸ್ಸಿಗೆ ಘಾಸಿಯಾಗಿದೆ. ಪೊಲೀಸರು ಕಾಟಾಚಾರಕ್ಕೆ ಸೈಯದ್ನನ್ನ ಬಂಧಿಸಿ ನೇರವಾಗಿ ಜೈಲಿಗೆ ಕಳಿಸಿ ಏನ್ ಸಂದೇಶ ಕೊಡ್ತೀರಿ? ಬೇರೆ ಎಲ್ಲ ಪ್ರಕರಣಗಳಲ್ಲೂ ಹೀಗೆ ನೇರವಾಗಿ ಜೈಲಿಗೆ ಕಳಿಸ್ತೀರಾ? ಸರ್ಕಾರ ಏನೋ ಮುಚ್ಚಿಡುವ ಪ್ರಯತ್ನ ಮಾಡ್ತಾ ಇದೆ ಅಂತ ಅನುಮಾನ ಇದೆ ಅಂತ ಹೇಳಿದ್ದಾರೆ. ಇದು ಒಬ್ಬನಿಂದ ನಡೆದಿರುವಂತ ಕೃತ್ಯ ಅಲ್ಲ, ಇದರ ಹಿಂದೆ ಗ್ಯಾಂಗೇ ಇದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ತರದೊಂದು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಅಲ್ಲಿ ಅವರು ಮಾಡಿರೋ ಕೃತ್ಯ ಯಾರೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆನೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ರಿ, ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಅಂಥೇಳಿ. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರನ್ನ ಬಂಧಿಸಿದ್ದಾರೆ. ಇವನು 10 ವರ್ಷದಿಂದ ಬಿಹಾರದಿಂದ ಬಂದಿದ್ದಾನೆ ಅಂತೇಳಿ ಅದನ್ನು ಒಂದು ರೀತಿ ಮುಚ್ಚಾಕುವಂಥ ಪ್ರಯತ್ನ ಮಾಡೋದು. 10 ವರ್ಷ ಆದಮೇಲೆ ಅವನೇನು ಬಿಹಾರದವನು ಹೆಂಗಾಗ್ತಾನೆ? ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟಾಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಬೇರೆ ಎಲ್ಲ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ? ಜೈಲಿಗೆ ಕಳಿಸೋದು ಇಮಿಡಿಯೇಟಾಗಿ ಬಾಡಿ ವಾರೆಂಟ್ ತೊಗೊಂಡು ಅವನ್ನ ತನಿಖೆ ಮಾಡಬೇಕಾಯ್ತು. ಯಾಕೆ ಮಾಡ್ದ, ಏನು, ಇದರಿಂದ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದೆಲ್ಲನೂ ಕೂಡ ತನಿಖೆ ಆಗಬೇಕಾಯಿತು. ಗೋವುಗಳ ಮೇಲೆ ಅವರ ಕೆಚ್ಚಲನ್ನು ಕತ್ತರಿಸುವಂಥ ಹೀನ ಕೆಲಸವನ್ನು ಏನು ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಇದನ್ನು ಲಘುವಾಗಿ ತಗೊಂಡಿದೆ, ಭಾಳ ಲಘುವಾಗಿ ತಗೊಂಡಿದೆ, ಮತ್ತು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಒಬ್ಬನಿಂದ ನಡೆದಿರೋ ಕೃತ್ಯ ಅಲ್ಲ, ಇದರಿಂದ ದೊಡ್ಡ ಗ್ಯಾಂಗೇ ಇದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾಯಿದ್ದೀನಿ, ಇದರ ಬಗ್ಗೆ, ಇದರಿಂದ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಅವರು ಮಾಡಿರೋ ಕೃತ್ಯ ಯಾರೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆನೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ರಿ, ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಅಂಥೇಳಿ. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು